ನಮಸ್ತೆ ಎಲ್ರಿಗೂ, ಇದು ಶಾರದಾ ಪಾಠಶಾಲಾ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ಸದಾ ನಮ್ಮ ಜೊತೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನೋಡಿ KPSC ಅವರು KS ನ ಒಂದು ಮೇನ್ಸ್ನ ಒಂದು ದಿನಾಂಕವನ್ನು ಪ್ರಕಟಿಸಿದ್ದಾರೆ. ಅದೇನು ಅಂತ, ಯಾವಾಗ, ಏನಿದೆ ಮತ್ತು ಮರು ಅಧಿಸೂಚನೆ ಆಗುತ್ತಾ ಇಲ್ವಾ ಅನ್ನೋದ್ರ ಒಂದು ವಿಷಯವನ್ನು ಕುರಿತು ಈ ವಿಡಿಯೋದಲ್ಲಿ ಒಂದು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, 27/3/2025 ಅಂದರೆ ಇವತ್ತು KPSC ಅವರು ದಿನಾಂಕವನ್ನು ಪ್ರಕಟಿಸಿದ್ದಾರೆ. ಅವೇನಂತ ನೋಡ್ಕೊತಗೋಣ. 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 384 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಗಳಿಗೆ ಅಧಿಸೂಚನೆಗಳನ್ನು ಕ್ರಮವಾಗಿ ದಿನಾಂಕ 26/2/2024 ಮತ್ತು ದಿನಾಂಕ 13/2/2025 ಹೊರಡಿಸಲಾಗಿರುತ್ತದೆ. ಹಾಗೆ ದಿನಾಂಕ 13/2/2025 ಅಧಿಸೂಚನೆಯಲ್ಲಿ ಮುಖ್ಯ ಪರೀಕ್ಷೆಯನ್ನು ದಿನಾಂಕ 28 ಹಾಗೆ 29 ಹಾಗೆ ಏಪ್ರಿಲ್ 1 ಮತ್ತು 2ರಂದು ನಡೆಸಲು ನಿಗದಿ ಮಾಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಮುಖ್ಯ ಪರೀಕ್ಷೆಯನ್ನು ಮುಂದೂಡಿ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಮೊನ್ನೆ ತಾನೇ ನಾವು ಒಂದು ಅಪ್ಡೇಟನ್ನು ನೋಡಿದ್ವಿ, KS ಮೇನ್ಸ್ನ ಒಂದು ಡೇಟನ್ನು ರದ್ದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತು ಒಂದು ಹೊಸ ದಿನಾಂಕವನ್ನು ಅವರು ಪ್ರಕಟಿಸಿದ್ದಾರೆ. ನೋಡಿ, ಇದು 3/5 ಅಂದರೆ ಮೇ ತಿಂಗಳಲ್ಲಿ 3ನೇ ತಾರೀಕು ಹಾಗೆ 5ನೇ ತಾರೀಕು 7ನೇ ತಾರೀಕು ಮತ್ತು 9ನೇ ತಾರೀಕಿನಂದು ನಡೆಸಲು ಮರು ನಿಗದಿಪಡಿಸಲಾಗಿರುತ್ತದೆ. ಸೊ ಈ ಮೂಲಕ KPSC ಅವರು ದಿನಾಂಕವನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಆದರೆ ಅಧಿಕೃತವಾಗಿ ಅಂತ ಹೇಳೋಕ್ಕಾಗಲ್ಲ, ಇಲ್ಲಿ ಕಾರ್ಯದರ್ಶಿಯ ಒಂದು ಸೈನೇ ಇಲ್ಲ. ಇದನ್ನು ನಾವು ಯಾವ ರೀತಿ ತಗೊಳ್ಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ KPSC ಅವರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಒಂದು ಪರವಾಗಿ ನಿಲ್ಲದೆ ತನ್ನ ಒಂದು ನಿಲುವನ್ನೇ ಪ್ರತಿಪಾದನೆ ಮಾಡಿ ಒಂದು ಮುಖ್ಯ ಪರೀಕ್ಷೆ ಒಂದು ಡೇಟನ್ನು ಅಂತಿಮವಾಗಿ ನಿರ್ಣಯ ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಅವರಿಗೆ ತಿಳಿಬೇಕು. ಇದರಲ್ಲಿ ಯಾವುದೇ ರಾಜ್ಯ ಸರ್ಕಾರದ ಒಂದು ಒತ್ತಡ ಕೂಡ ಇಲ್ಲ ಇವ್ರ ಮೇಲೆ. ಒತ್ತಡ ಏನಾದರೂ ಇದ್ದಿದ್ದರೆ ಅವರು ಖಂಡಿತವಾಗಲೂ ಒಂದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯವನ್ನು ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರು. ಅದೆಲ್ಲವನ್ನು ಧಿಕ್ಕರಿಸಿ ಇವರು ಮುಖ್ಯ ಪರೀಕ್ಷೆಯ ಒಂದು ದಿನಾಂಕವನ್ನು ಮುಖ್ಯ ಪರೀಕ್ಷೆಯ ಒಂದು ದಿನಾಂಕವನ್ನು ಇವರು ಕಾರ್ಯದರ್ಶಿಯ ಒಂದು ಸಹಿ ಇಲ್ಲದೇ ಇವರು ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಸೊ ಮೇನ್ಸ್ಗೆ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳು ತಮ್ಮ ಒಂದು ತಯಾರಿಯನ್ನು ಚುರುಕುಗೊಳಿಸಿ ಹಾಗೆ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಸಿಲೆಬಸ್ ಏನಿದೆಯೋ ಅದರ ಮೂಲಕ ನೀವು ಅಧ್ಯಯನ ಮಾಡಿ ಪರೀಕ್ಷೆಯಲ್ಲಿ ವಿಜೇತರಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನೆಕ್ಸ್ಟ್ ಅಪ್ಡೇಟ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಸೋ ಮಚ್.